ಬೇಡಿದ್ದು ನೀಡುವ ರಬ್ಬರ್ ಬೂಟುಗಳು. ಸೇನಾಪತಿಯವರ ಮನೆ ಪಟ್ಟಣದಲ್ಲೇ ಅತಿ ದೊಡ್ಡದಾಗಿತ್ತು ಹಾಗೂ ಅತಿ ಸುಂದರವಾಗಿತ್ತು. ಅವರು ಜಲಸ ಇಟ್ಟುಕೊಂಡಾಗ ಎಲ್ಲರೂ ಬಂದಿದ್ದರು. ಓ, ಖಂಡಿತವಾಗಿಲ್ಲ. ಅರಸು ಹಾನ್ಸರು ಇತಿಹಾಸದಲ್ಲಿ ಅತಿ ಘನ ಅವಧಿಯಲ್ಲಿದ್ದರು. ಆಗ ಪ್ರತಿಯೊಬ್ಬರು ಶಾಂತಿಯಿಂದ ಸರಳ ಜೀವನ ನಡೆಸುತ್ತಿದ್ದರು. ಆದರೆ ಇಂದು ಒಬ್ಬರಿಗೊಬ್ಬರು ಜನ ಸೇರುತ್ತಿಲ್ಲ. ನಾನಿದನ್ನು ಒಪ್ಪೋದಿಲ್ಲ. ಪರಿಸ್ಥಿತಿಯು ಪರಿವರ್ತನೆಯಾಗುತ್ತಿರಬೇಕು, ಪ್ರಗತಿ ಹೊಂದುತ್ತಿರಬೇಕು. ಮತ್ತಿಂದು ಜನರು ಕಾಳಜಿ ಮಾಡುತ್ತಾರೆ. ನೋಡಿ, ಎಷ್ಟೊಂದು ಅತಿಥಿಗಳು ಬಂದಿದ್ದಾರೆ ಜಲಸಕ್ಕೆ. ಅವರಿಗೆ ನನ್ನ ಬಗ್ಗೆ ಕಾಳಜಿ ಇದೆ. ಸದಸ್ಯರಿಗೆ ಗೊತ್ತು ಆಮಂತ್ರಿತರನ್ನು ಯಾರು ಇಷ್ಟಪಡೋದಿಲ್ಲೆಂದು. ಆದರೆ ಅವರಿಗೆ ಅರಿವಾಗುತ್ತಿಲ್ಲ, ಎಲ್ಲರೂ ಹೋದ ಮೇಲೆ ತಿರುಗಿ ಇಂಥ ದೊಡ್ಡ ಮನೆಯಲ್ಲಿ ಒಂಟಿಯಾಗಿ ಉಳಿಯುತ್ತಾರೆಂದು. ಅವರಿಗೆ ಪುರುಸುತ್ತಿಲ್ಲ ಈಗ. ನನಗೆ ನಂಬಿಕೆ ಇದೆ. ನನಗಾಗಿಯೇ ಅವರು ಇಲ್ಲಿ ಬಂದಿದ್ದಾರೆ, ಊಟಕ್ಕಾಗಿ ಅಲ್ಲ. ಹೌದು, ಖರೆ ಬಂದ್ರ. ದಣೇರ, ಗಿಲಾಸುಗಳೆಲ್ಲ ಮುಗಿದು ಹೋಗಿವೆ. ಗಿಲಾಸುಗಳೆಲ್ಲ ಮುಗಿದಿವೆ? ಹೇಳುವುದಾದರೂ ಏನು ನೀನು? ಅಂದ್ರೆ ಅತಿಥಿಗಳಿಗೆ ಕೊಡಲು ಗಿಲಾಸುಗಳೇ ಇಲ್ಲ. ನನಗೆ ಗೊತ್ತು ಏನು ಅಂತ. ಆದ್ರೆ ಈಗಷ್ಟೇ ನೀವು ಹೇಳ್ತಿದ್ರಿ. ಸುಮ್ನಾಗೋ. ಹೋಗೋ, ಗಿಲಾಸುಗಳನ್ನು ಇಟ್ಟಿರುವ ಕೋಣೆಗೆ ಹೋಗಿ ಬೇರೆ ಗಿಲಾಸು ತೆಗೆದುಕೊಂಡು ಬಾ. ಆಗ್ಲಿ ಒಡೆಯರ, ಹೋಗುತ್ತೇನೆ. ಗಿಲಾಸು ಇಟ್ಟಿರುವ ಕೋಣೆ ಈ ಮನೆಯಲ್ಲೇ ಅತಿ ಕತ್ತಲಾದ ಕೋಣೆ. ಇಲ್ಲಿಯೇ ಬೇಕಾಗಿರದ ಸಾಮಾನುಗಳನ್ನು ಇಟ್ಟಿರುವುದು. ಆದರೆ ಆ ರಾತ್ರಿ ಸೇನಾಪತಿಯವರ ಆ ಕೋಣೆ ಬೇರೆಯೇ ಆಗಿತ್ತು. ಅದು ತಲೆ ತಿರುಗಿಸುತ್ತದೆ. ಹೌದು, ಯಾರಿಗೆ ಗೊತ್ತು ಸುತ್ತು ಹಾರಾಡುವುದು ಹೀಗೆ ಮಾಡುತ್ತದೆ ಎಂದು. ಏನಾಯ್ತು ಕೇರ್? ನಿನಗೆ ತಲೆ ಬೇರೆ ಏನು? ಹೀಗೆ ಸುತ್ತುತ್ತ ಸುತ್ತುತ್ತ ಎಲ್ಲಿಗೆ ಹೋಗುತ್ತೀ ನೀನು? ಭೂಮಿಯ ಮೇಲೆ ನಾನೇಕೆ ಮಕ್ಕಳ ನೋಡಿಕೊಳ್ಳಬೇಕು? ನೀನು ಸಂಪತ್ತಿನ ಸಹಾಯಕ, ನನಗಲ್ಲ. ಇದು ಸರಿಯಲ್ಲ. ನನ್ನನ್ನು ಕ್ಷಮಿಸು. ಆದ್ರೆ ನಿನಗೆ ಗೊತ್ತಾ, ಅದೃಷ್ಟ ರಜೆ ಮೇಲಿದ್ದಾಳೆ. ನಾನು ಆಕೆಯ ಜಾಗಕ್ಕೆ ತಿರುಗು ಬರುವವರೆಗೆ ಇದ್ದೇನೆ. ಆಕೆ ಅದರ ಬಗ್ಗೆ ಏನೋ ಹೇಳಿದ್ದಳು. ಸಂಪತ್ತನ್ನು ಮುತುವರ್ಜಿಯಿಂದ ನೋಡಬೇಕಾಗುತ್ತದೆ. ಸಂಪತ್ತನ್ನು ಮುತುವರ್ಜಿಯಿಂದ ನೋಡಬೇಕಾಗುತ್ತದೆ. ಅಂದಾಗೆ ನಿನಗೆ ಗೊತ್ತಾಗ್ಲೇಬೇಕು, ಇಂದು ನಾನು ಹುಟ್ಟಿದ ದಿನ. ಒಳ್ಳೆಯದು, ಸರಿ. ನಾವಿಂದು ಏನಾದ್ರೂ ಮಜಾ ಬರುವಂತದ್ದನ್ನು ಮಾಡೋಣ. ನನಗೆ ಆನಂದವಾಯ್ತು ನೀವು ಹೇಳಿದ ಕೇಳಿ. ನಾನಾಗ್ಲೇ ಏನೋ ಯೋಚಿಸಿದ್ದೇನೆ. ತಾಳು, ಅವೆಲ್ಲ ಏನವು? ನಾನವನ್ನು ಈ ಮೊದಲು ನೋಡಿರಲಿಲ್ಲ ಈ ಕೋಣೆಯಲ್ಲಿ. ಮನುಷ್ಯರಿಗೆ ನನ್ನ ಕೊಡುಗೆಯವು. ನೋಡು, ಅವು ಸಾಮಾನ್ಯ ರಬ್ಬರ್ ಬೂಟುಗಳಲ್ಲ. ಅವು ಬಯಸಿದ್ದನ್ನು ನೀಡುವಂತವು. ಯಾರು ಈ ಬೂಟುಗಳನ್ನು ಹಾಕಿಕೊಳ್ಳುತ್ತಾರೋ ಅವರು ಬೇಡಿದ್ದನ್ನು ಕೊಡುತ್ತವೆ ಇವು. ಏನು? ಆದ್ರೆ ಏನಾಯ್ತು? ಅದು ಒಳ್ಳೆಯ ಸಂಗತಿ ಅಲ್ವೇ? ಇಲ್ಲ, ಅದು ತುಂಬಾ ತುಂಬಾ ಕೆಟ್ಟ ಯೋಚನೆ. ಅದು ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ದೊಡ್ಡ ಸಮಸ್ಯೆಗಳನ್ನು. ಮನುಷ್ಯರಿಗೆ ಗೊತ್ತಾಗಲ್ಲ ಏನ್ ಬೇಕಂತ. ಅವರಿಗೆ ಏನ್ ಬೇಕಂತ ಗೊತ್ತಾಗಲ್ಲ. ನೀನು ಅತಿಯಾಗಿ ಯೋಚಿಸ್ತೀಯಾ? ಇದು ತುಂಬಾ ಒಳ್ಳೆಯ ಸಂಗತಿ. ನೋಡ್ತೇನೆ, ಮತ್ತೆ ನೀನು ನೋಡು. ಮೇಲೆ ಪಡಸಾಲೆಯಲ್ಲಿ ಅತಿಥಿಗಳು ಹೊರಡಲು ಪ್ರಾರಂಭಿಸಿದರು. ನಿಲ್ಲ, ಅವು ನಿನ್ನ ಬೂಟುಗಳಲ್ಲ. ನೋಡು ಒಮ್ಮೆ, ನಿನ್ನವು ಅಲ್ಲಿವೆ. ಆದರೆ ರಬ್ಬರ್ ಬೂಟುಗಳು ಒಡೆಯನ ಹಿಂಬಾಲಿಸಿದವು. ಒಳ್ಳೆಯದು, ಇದನ್ನೇ ನಾನು ಮಾತಾಡುತ್ತಿದ್ದದ್ದು. ಯಾರೂ ನಗರದ ಬಗ್ಗೆ ಯೋಚಿಸುತ್ತಿಲ್ಲ, ಅಥವಾ ಒಬ್ಬರಿಗೊಬ್ಬರು. ಸೇನಾಪತಿ ತುಂಬಾ ಸುಳ್ಳು ಹೇಳುತ್ತಿದ್ದ. ನಾನು ಬಯಸೋದು
ನಾನು ಬಯಸೋದಂದ್ರೆ ಹಿಂದಿನ ಕಾಲವನ್ನು, ಅರಸ ಹಾನ್ಸ್ ಆಳುತ್ತಿದ್ದ ಕಾಲವನ್ನು. ಓ, ಓ, ನಿಜವಾಗಿ ಅವ್ರು ಹಾಗೆ ಹೇಳ್ಬಾರ್ದಿತ್ತು. ನಾನು ಸೇನಾಪತಿಯವರಿಗೆ ಹೇಳಬೇಕಾಗಿತ್ತು, ಅತಿಥಿಗಳೆಲ್ಲ ಬಂದಿರುವುದು ಜಲಸಕ್ಕಾಗಿ ಅಷ್ಟೇ, ನಿಮಗಾಗಿ ಅಲ್ಲ ಎಂದು. ಇದು ಉಚಿತವಲ್ಲ. ಅವರು ಹೇಗೆ ಇಂಥ ದೊಡ್ಡ ತೆಗ್ಗನ್ನು ಹಾಗೆ ಬಿಡುತ್ತಾರೆ ಸರಿಯಾಗಿ ಓಣಿಯಲ್ಲಿ? ನನ್ನ ಬೂಟುಗಳನ್ನು ತೊಳೆಯಬೇಕು ಈಗ. ಎಲ್ಲಿ ಹೋಯಿತು ಆ ನೆರೆಯ ದಾರಿ? ನಾನು ತಪ್ಪಾದ ತಿರುವನ್ನು ಹಿಡಿದನೇನು? ತಡೆ, ಮಳೆ ಬರೋದು ಯಾವಾಗ ನಿಲ್ಲುತ್ತೆ? ನೀವು ಯಾವ ಕಡೆಗೆ ಹೋಗುತ್ತಿರುವಿರಿ? ನೀನಿದನ್ನು ನೋಡು ಹುಡುಗ. ನೀನು ಓಣಿಯ ನಡುವೆ ಕುದುರೆಯನ್ನು ಸವಾರಿ ಮಾಡುವುದು ತರವಲ್ಲ. ಹುಡುಗ, ಆ ಮನುಷ್ಯನಿಗೆ ಎಷ್ಟು ವಯಸ್ಸು? ಮತ್ತಾತ ಏನು ತೊಟ್ಟುಕೊಂಡಿದ್ದ? ಆತ ಸೋಗು ಹಾಕುವಲ್ಲಿಗೆ ಹೋಗುತ್ತಿದ್ದಾನೆ. ಅಲ್ಲಿ ಎಲ್ಲರೂ ಹಿಂದಿನ ಕಾಲದ ವೇಷ ಹಾಕಿಕೊಂಡು ಹೋಗುತ್ತಾರೆ. ಆ ಸೋಗು ಹಾಕುವುದು ಎಲ್ಲಿದೆ? ನನ್ನನ್ಯಾಕೆ ಅಲ್ಲಿಗೆ ಕರೆದಿಲ್ಲ? ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಯಾವುದೇ ರಕ್ಷಾ ಕವಚ ಇಲ್ಲದೆ. ನೀನು ತೀರಾ ದಯಾಳು ಆಗಿದ್ದಿ. ಆದ್ರೆ ನನಗೆ ಅನಿಸುತ್ತೆ ಕರೆಯದೆಯೇ ಸೋಗು ಹಾಕುವಲ್ಲಿಗೆ ನಾನು ಹೋಗೋದಿಲ್ಲ. ಆ ಸೋಗು ಹಾಕುವುದು ಏನು? ಯಾರು ಕರೆಯಬೇಕು ಕಾಳಗ ಮಾಡುವುದಕ್ಕೆ? ನಮ್ಮ ನಾಡು ಗಂಡಾಂತರದಲ್ಲಿದೆ. ನಮ್ಮ ಕರ್ತವ್ಯ ಅದನ್ನು ಕಾಪಾಡುವುದು. ನಮ್ಮ ಜೀವನದ ಹಂಗು ಬಿಟ್ಟು ಕಾಳಗವನ್ನು ನಾವೇ ಗೆಲ್ಲುತ್ತೇವೆ. ಕಾಳಗವನ್ನು ನಾವೇ ಗೆಲ್ತೇವೆ. ಕಾಳಗವನ್ನು ನಾವೇ ಗೆಲ್ಲುತ್ತೇವೆ. ನಿಮ್ಮ ಪಾತ್ರವನ್ನು ನೀವು ಗಂಭೀರವಾಗಿ ಮಾಡುತ್ತಿದ್ದೀರಿ ಎಂದು ಹೇಳಲೇಬೇಕು ನಾನೀಗ. ನಮ್ಮ ಸಮಯ ಹಾಳು ಮಾಡಬೇಡ. ಅವರಿಗೆ ರಕ್ಷಾ ಕವಚ ಕೊಡಿ. ಅಷ್ಟೊಂದು ಉದ್ದವಾದ ನಮ್ಮ ಬಳಿಲ್ಲ. ಅವರಿಗೆ ಬರೀ ಕತ್ತಿ ಡಾಲನ್ನು ಕೊಡಿ. ಕವಚ? ಹೌದು. ಕೇಳಿಲ್ಲಿ, ಇದು ಸರಿಯಲ್ಲ. ನಾನು ಸೈನಿಕನಲ್ಲ. ನನಗನ್ಸುತ್ತೆ ಆಕ್ರಮಣ ಮಾಡಿ. ಓ, ಇನ್ನೂ ಬದುಕಿದ್ದಾನೆ. ಆತನನ್ನು ಕಾಳ ಕೊಠಡಿಗೆ ಹಾಕಿರಿ. ಆತ ನಮ್ಮ ವೈರಿ. ಕಾಳ ಕೊಠಡಿಗೆ? ಬೇಡ ಬೇಡ. ಓ, ನಾನು ನಿದ್ದೆ ಹೋಗಿದ್ದೆ. ಇದು ಯೋಗ್ಯವಲ್ಲ. ಅವರು ಅಲ್ಲಿ ಆಹಾರದಲ್ಲಿ ಏನು ಹಾಕಿದ್ದರು? ನಾನು ತಪ್ಪಿಸ್ತಾನೆ ಇರಬಹುದು. ಈ ದಿನಗಳು ಅರಸ ಹಾನ್ಸರ ದಿನಗಳಿಗಿಂತ ಉತ್ತಮವಾಗಿವೆ. ಯಾರೂ ಕಾಳಗವನ್ನು ಇಷ್ಟಪಡೋದಿಲ್ಲ. ಈಗಂತೂ ನಾನು ತಿರುಗಿ ಹೋಗಬೇಕು ಮತ್ತೆ ಶಾಂತಿಯಿಂದ ಮಲಗಬೇಕು ನನ್ನ ಹಾಸಿಗೆಯಲ್ಲಿ. ಓ, ಯಾರು ಈ ಕಸದ ಚೀಲ ಇಲ್ಲಿ ಬಿಟ್ಟು ಹೋದವರು? ನಾನಿದನ್ನ ಕಸದ ಡಬ್ಬೆಯಲ್ಲಿ ಹಾಕಬೇಕು. ಹೇಗ ಇವುಗಳನ್ಯಾರು ಇಲ್ಲಿಟ್ಟವರು? ಅದು ವಿಚಿತ್ರವಾಗಿದೆ. ನನಗೆ ನೆನಪಿದೆ ಒಳಗಿಟ್ಟಿದ್ದು. ಈಗವು ಇಲ್ಲಿವೆ. ನಾನವನ್ನು ಹಾಕಿಕೊಳ್ಬಹುದು. ನನ್ನ ಪಾದಗಳು ತಣ್ಣಗಾಗಿವೆ. ಓ ಇಲ್ಲ, ಇನ್ನು ಸ್ವಲ್ಪ ಹೆಚ್ಚಿಗೆ. ದಯವಿಟ್ಟು ಹಾಗೆ ಹೇಳ್ಬೇಡ. ದಯವಿಟ್ಟು ಹಾಗೆ ಹೇಳ್ಬೇಡ. ಹೋ, ನನ್ನ ದೇಹವು ಹೇಳಿ ಮಾಡಿಸಿದಂತೆ ಆ ಚೀಲವನ್ನು ತಲುಪುವುದಕ್ಕೆ. ಆದರೆ ಈಗಾಗಲೇ ಕೈ ಮೀರಿತ್ತು. ವಾವ್, ಇದು ಹೇಗಾಯಿತು? ಓ, ಇದು ಕಠಿಣವಾಗಿದೆ. ನಾನು ಹೇಗೆ ಹೊರಗೆ ಬರಲಿ ಇದರಿಂದ? ನಾನು ಸಿಕ್ಕಿಬಿದ್ದೆ. ನಾನೇನು ಮಾಡಲಿ ಈಗ? ನನಗನ್ಸುತ್ತೆ ಈ ಕಸದ ಚೀಲ ಇಲ್ಲಿರಬಾರದಿತ್ತು. ಏನು? ಚೀಲ ಎಲ್ಲಿಗೆ ಹೋಯ್ತು? ಸರಿಯಾದದನ್ನು ಬೇಡ ಮೂರ್ಖ ನೀನು. ಇಲ್ಲೆಲ್ಲಾದರೂ ದೆವ್ವವಿದೆ ಏನು? ಹೀಗೇಕೆ ಆಗುತ್ತಿದೆ ನನಗೆ? ದಯವಿಟ್ಟು ನನ್ನ ಬಿಟ್ಟು ಬಿಡು. ನನಗನ್ಸುತ್ತೆ ನಾನು ಮಾಟದ ಕಸದ ಚೀಲವನ್ನು ತೆಗೆದು ಹಾಕಬಾರದಿತ್ತು. ಕೊನೆಗೆ ನನ್ನಿಂದ ದೂರ ಇರು. ಚೀಲದಲ್ಲೇ ದೆವ್ವ ಇದೆ. ಚೀಲದಲ್ಲೇ ದೆವ್ವ ಇದೆ. ದೇವತೆಗಳು ತಿಳಿದಂತೆ ಸಂಕಟ ಎಲ್ಲಾ ಮಾಯವಾಯಿತು. ಈಗ ಕಾವಲುಗಾರ ಓಡುತ್ತಾ ಬಂದ. ಏನು? ಏನಾಯ್ತು? ಯಾರು ಚೀರಿದವರು? ಇಲ್ಲಿ ಯಾರೂ ಇಲ್ಲ. ಎಂತ ಜೀವನ! 10 ನಿಮಿಷ ಏನು ಮಾಡದೆ ಸುಮ್ಮನಿರು. ಯಾರೋ ಚೀರುತ್ತಾರೆ. ಇವು ಯಾರ ಬೂಟುಗಳು? ವಾ,
ಇವು ತುಂಬಾ ಅನುಕೂಲವಾಗಿವೆ. ಇವು ಸೇನಾಪತಿಯವರ ಬೂಟುಗಳಿರಬೇಕು. ಒಳ್ಳೆಯದು, ನಾನೀಗ ಅವರಿಗೆ ತೊಂದರೆ ಕೊಡಬಾರದು. ಈಗಲೇ ತಡವಾಗಿದೆ. ನಾನು ಇದನ್ನು ನಾಳೆ ತಿರುಗಿ ಕೊಡುತ್ತೇನೆ. ಸೇನಾಪತಿಯಾಗುವುದಕ್ಕೆ ಎಷ್ಟೊಂದು ಅದೃಷ್ಟ ಹಾಗೂ ಗೌರವ ಬೇಕಾಗುತ್ತದೆ. ಒಂದು ದೊಡ್ಡ ಮನೆ, ಸೇವಕರು ಅವರ ಚಾಕರಿ ಮಾಡುವುದಕ್ಕೆ ಎಂಥ ಜೀವನ ಅದು. ನಾನು ಅವರೊಂದಿಗೆ ಜಾಗಗಳ ವ್ಯಾಪಾರ ಮಾಡ ಬಯಸುತ್ತೇನೆ. ಅವರು ನನಗಿಂತ ಹೆಚ್ಚು ಅದೃಷ್ಟವಂತರು. ಎಂತ ಮಹಾನ್ ಜೀವನವಿದು. ನನ್ನ ಬಳಿ ಈಗ ದೊಡ್ಡ ಮನೆ ಇದೆ. ಜನರು ನನ್ನೇ ಗೌರವಿಸುತ್ತಾರೆ. ನನಗೆ ಇಷ್ಟವಾದ ಕೆಲಸವನ್ನು ಮಾಡಬಹುದು ನನಗೆ ಬೇಕಾದಾಗ. ನಾನು ನನ್ನ ಜೀವನವನ್ನು ಪ್ರೀತಿಸುತ್ತೇನೆ. ಕಾವಲುಗಾರನೀಗ ತುಂಬಾ ನೆಮ್ಮದಿಯಿಂದ ಇದ್ದ. ಆದರೆ ಶ್ರೀಮಂತಿಕೆ ಎಷ್ಟು ದಿನಗಳ ತನಕ ನೆಮ್ಮದಿಯಾಗಿಡುತ್ತದೆ? ನನಗೆ ಬಹಳ ಬೇಜಾರವಾಗಿದೆ. ಮತ್ತೆ ಒಂಟಿತನವು. ಇಷ್ಟೊಂದು ದೊಡ್ಡ ಮನೆಯಿಂದ ಏನು ಪ್ರಯೋಜನ? ನಾನೊಬ್ಬನೇ ಜೀವನವಿಡೀ ಹೇಗೆ ಜೀವಿಸುವುದು? ನನಗೆ ಕೆಲವು ಸಂಗಾತಿಗಳಿದ್ದರೆ. ಆ ಕಾವಲುಗಾರ ನನಗಿಂತ ನೆಮ್ಮದಿಯಿಂದ ಇದ್ದ. ಆತನಿಗೆ ಪರಿವಾರವಿತ್ತು. ಆತ ತಿರುಗಿ ಹೋಗಬಹುದು. ನಾನು ಆತನೊಂದಿಗೆ ಜಾಗಗಳ ವ್ಯವಹಾರ ಮಾಡಬಹುದು. ಆತ ನನಗಿಂತ ಹೆಚ್ಚು ಅದೃಷ್ಟಶಾಲಿ. ಎಂತ ವಿಚಿತ್ರ ಕನಸಿದು. ನನ್ನ ಜೀವನಕ್ಕೆ ನಾನು ಚಿರಋಣಿ ಆಗಿದ್ದೇನೆ. ಇನ್ನೊಂದು ತಾಸಲ್ಲಿ ನನ್ನ ಹೆಂಡತಿ ಮಕ್ಕಳ ಹತ್ತಿರ ತಿರುಗಿ ಹೋಗುತ್ತೇನೆ. ನಾನು ಕರೆ ಬಂದ್ರ ಸೇನಾಪತಿಗಳಿಗಿಂತ ಅದೃಷ್ಟಶಾಲಿಯಾಗಿದ್ದೇನೆ. ಕೊಲ್ಲುವ ನಕ್ಷತ್ರ. ಇದನ್ನು ಹತ್ತಿರದಿಂದ ನೋಡುವುದು ಒಳ್ಳೆಯದಾಗಿದೆ. ನಾನು ನನ್ನ ಅಂಗದೊಂದಿಗೆ ಚಂದ್ರನ ತನಕ ಹಾರುವಂತಿದ್ದರೆ ಅದರ ಅನುಭವ ಹೇಗಿರಬಹುದು? ಏನಾಗುತ್ತಿದೆ? ನಾನು ಸತ್ತಿದ್ದೇನೆ? ಇಲ್ಲ, ಇದು ಹೇಗಾಯಿತು? ಸಹಾಯ ಮಾಡಿ. ಆತನಿಗೆ ಯಾರು ನೆರವಾಗುತ್ತಾರೆ? ಪಾಪ ಕಾವಲುಗಾರ ಮೇಲೆ ಮೇಲೆ ಆರಿದ. ಆತ ಏನೂ ಬಯಕೆಯನ್ನು ಬೇಡಿದ ಮತ್ತದನ್ನು ಎಂದೂ ಬಯಸಿರಲಿಲ್ಲ. ಆದರೆ ಬೇಡಿದ್ದು ನೀಡುವ ಬೂಟುಗಳು ಅದರ ಬಗ್ಗೆ ಕಾಳಜಿ ಮಾಡಲಿಲ್ಲ. ಆತನ ಬಯಕೆ ಈಡೇರಿತು. ಆತನೀಗ ಚಂದಿರನ ಮೇಲಿದ್ದಾನೆ. ಆತನಿಗೆ ಏನೂ ತಿಳಿಯಲಿಲ್ಲ ಏನಾಯಿತೆಂದು. ತನಗೆ ತಾನೇ ಹೊಡೆದುಕೊಂಡ ಕನಸಿನಿಂದ ಹೊರಬರುವುದಕ್ಕೆ ಭೂಮಿಯು ಆತನ ತಲೆಯ ಮೇಲೆ ದೈತ್ಯಾಕಾರದ ಚೆಂಡು ನೇತಾಡುವಂತಿತ್ತು. ಕಾವಲುಗಾರ ಭಯಪಟ್ಟನು, ಚಿಂತೆಗೊಳಗಾದನು. ಎಂದೂ ಕುಟುಂಬದ ಬಳಿಗೆ ಹೋಗಲಾರನೆಂದ. ಅಲ್ಲೇ ಅಡ್ಡಾಡಿದ ಚಂದಿರನ ಮೇಲೆ ಅತ್ತ. ಮತ್ತೇನಾಯಿತು ಕಾವಲುಗಾರನಿಗೆ? ಮತ್ತೆ ಭೂಮಿಗೆ ಮರಳಿದ. ಶರಣು, ಸಮಯ ಎಷ್ಟಾಗಿದೆ ಸ್ವಲ್ಪ ಹೇಳ್ರಿ. ಓ, ಏನಾಗಿದೆ ನಿಮಗೆ? ಆಗಂತುಕ ಕೂಡಲೇ ಸೇನಾಪತಿಯವರನ್ನು ಕರೆದನು. ಮತ್ತವರು ಕಾವಲುಗಾರನನ್ನು ಸಮೀಪದ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಲ್ಲಿ ಹಾಸಿಗೆಯ ಮೇಲೆ ಮಲಗಿಸಿದರು. ವೈದ್ಯರೆಲ್ಲರೂ ಗಲಿಬಿಲಿಗೊಂಡರು. ಇದು ಹೇಗೆ ಸಾಧ್ಯ? ಆರೋಗ್ಯವಂತ ಮನುಷ್ಯ ಒಮ್ಮೆಲೆ ಪ್ರತಿಕ್ರಿಯೆ ಮಾಡದೇ ಇರೋದು? ನಾವು ಇನ್ನೂ ಕೆಲವು ಪರೀಕ್ಷೆಗಳನ್ನು ಮಾಡಬೇಕು. ಈತನವು ಯಾಕೆ ಈ ಬೂಟು ಹಾಕಿಕೊಂಡಿದ್ದಾನೆ ಆಸ್ಪತ್ರೆಯ ಹಾಸಿಗೆ ಮೇಲೆ? ನರ್ಸ್, ಅವನ್ನು ಬಿಚ್ಚಿಡು. ಸರಿ, ಸ್ವಲ್ಪ ನನಗೆ ನೆರವಾಗಲು ಬಿಡಿ. ಮತ್ತೆ ಕಾವಲುಗಾರನಿಗೆ ಪ್ರಜ್ಞೆ ತಿರುಗಿ ಬಂದಿತು. ಭೂಮಿ, ಭೂಮಿ, ನನ್ನ ಹೆಂಡತಿ, ಮಕ್ಕಳು. ನಾನು ಅವರ ಬಳಿಗೆ ಮತ್ತೆ ಹೋಗಬಹುದು. ಭೂಮಿ, ಸಿಹಿ ಸಿಹಿ ಭೂಮಿ. ಅಂತೂ ಆತನಿಗೆ ಅರಿವು ಬಂತು. ಧನ್ಯವಾದ ವೈದ್ಯರೇ, ನಾನೀಗ ಹೋಗಬಹುದೇ? ಸರ್, ನನಗನಿಸುತ್ತೆ ಇವು ಕಾವಲುಗಾರನೂ ಇರಬಹುದು. ಒಳ್ಳೆಯದು, ಇವುಗಳನ್ನು ನಾನು ಆತನಿಗೆ ತಿರುಗಿ ಕೊಡುತ್ತೇನೆ. ನನಗೆ ಈ ರಬ್ಬರ್ ಬೂಟುಗಳಿಂದ ಬೇಜಾರಾಗಿದೆ. ನಾವು ಅದನ್ನು ಮೊದಲೇ ತೆಗೆದುಕೊಂಡು ಬಿಡೋಣ, ಬೇರೆಯವರು ಬಯಕೆ ಈಡೇರುವ ಮೊದಲು. ಒಳ್ಳೆಯದು ಸೇನಾಪತಿಯವರೇ, ಅವನ್ನು ಕೆಳಗೆ ಎಲ್ಲಿಯಾದರೂ ಇಡಲಿ. ನಾವದನ್ನು ತೆಗೆದುಕೊಳ್ಳಲಾರೆವು ಎಲ್ಲರ ಎದುರಿಗೆ. ಏನಿದು? ಏನೋ ಏನೋ ಚಿಂತೆ ಮಾಡುತ್ತಿದ್ದೀಯಾ ನೀನು? ಅಂದ್ರೆ ನಿಮಗೇನು ಅದರಿಂದ? ಓ, ತುಂಬಾ ಥಂಡಿ ಇದೆ. ನಿನ್ನ ಬಳಿ ಬೂಟುಗಳಿಲ್ಲ. ನೀನು ಈ ಅನುಕೂಲವಾದ ಮೆತ್ತನೆಯ ಬೂಟುಗಳನ್ನು ಹಾಕಿಕೊಳ್ಳುತ್ತೀಯೇನು? ಒಳ್ಳೆಯದು, ನನ್ನ ಬಯಕೆ ಈಡೇರಿದರೆ ಮಾತ್ರ. ನಿಮಗೆ ಗೊತ್ತೇ ನನ್ನ ಬೇಡಿಕೆ ಏನೆಂದು? ನಾನು ವಾಸಿಸಲು ಒಂದು ಮನೆಯನ್ನು ಬೇಡುತ್ತೇನೆ. ಮತ್ತೆ ಯಾರಾದರೂ ನನ್ನನ್ನು ನೋಡಿಕೊಳ್ಳಬೇಕು.
ಮತ್ತೆ ನಿಮಗೆ ಗೊತ್ತಾಗುವುದಿಲ್ಲ ಒಬ್ಬರೇ ಓಣಿಯಲ್ಲಿ ವಾಸಿಸುವುದು ಏನಂತ. ನೀವು ಬಟ್ಟೆ ಹಾಕಿಕೊಂಡಿದ್ದು ನೋಡಿದರೆ ನೀವು ದೊಡ್ಡ ಮನೆಯಲ್ಲಿ ಪ್ರೀತಿಸುವ ಕುಟುಂಬದ ಜೊತೆಗೆ ಇರುತ್ತೀರೆಂದು ಕಾಣುತ್ತದೆ. ಹೌದು, ಖರೆ ಒಂದರೆ ನಾನು ದೊಡ್ಡ ಮನೆಯಲ್ಲಿ ಇರುತ್ತೇನೆ, ಆದರೆ ಒಂಟಿಯಾಗಿ. ನನಗೆ ಅರ್ಥವಾಗುತ್ತಿದೆ ನಿನ್ನ ತೊಂದರೆ. ನನ್ನ ಜೊತೆಗೆ ಬರುತ್ತೀಯ ನನ್ನ ಮನೆಯಲ್ಲಿ ಇರೋದಕ್ಕೆ? ನನಗೆ ಮಗನಿಲ್ಲ, ಮತ್ತೆ ನನ್ನ ಮನೆಯಲ್ಲಿ ಒಬ್ಬ ಬಲವಾದ ಪುಟ್ಟ ಹುಡುಗ ತನ್ನ ಇಚ್ಛೆಯಂತೆ ಇರಬೇಕು. ಏನು ಖರೆ ಒಂದ್ರ? ಹೌದು, ಖರೇನಾ? ನನ್ನ ಜೊತೆ ಬಾ. ನಾನು ಆ ಬೂಟುಗಳನ್ನು ಹಾಕಿಕೊಳ್ಳಲೆ? ಇವು ನಿನಗೆ ತುಂಬಾ ದೊಡ್ಡವಾಗುತ್ತವೆ. ನಾನು ನಿನಗೆ ಹೊಸ ಬೂಟುಗಳನ್ನು ಕೊಳ್ಳುವೆ. ಓ, ನಾನು ಹೊಸ ಬಟ್ಟೆಯನ್ನು ಕೊಳ್ಳುವೆ ನಿನಗಾಗಿ. ಮತ್ತೆ ಆಟಿಕೆಗಳು, ಪೇಪರ್ಮೆಂಟು. ನಿನಗೆ ಪೇಪರ್ಮೆಂಟ್ ಇಷ್ಟನಾ? ವಾವ್, ನನಗೆ ತುಂಬಾ ಇಷ್ಟ. ನೋಡಿದಿ, ನನ್ನ ರಬ್ಬರ್ ಬೂಟುಗಳು ಅದೃಷ್ಟವನ್ನು ತಂದುಕೊಟ್ಟವು. ನಿಜವಾಗಿಯೂ ತಂದವು. ಯಾರು ಅವನ್ನು ತಂದು ಕೊಟ್ಟಿರುವ ಸಮಯದಲ್ಲಿ ನಿನ್ನಷ್ಟೇ ನೀನು ಹೆಮ್ಮೆ ಪಡಬೇಡ. ಆ ಮನುಷ್ಯನನ್ನು ಚಂದ್ರನ ಮೇಲೆ ಕಳಿಸಿದ್ದಿ. ಮಾನವರಿಗೆ ಈ ಅದೃಷ್ಟ ರಬ್ಬರ್ ಬೂಟುಗಳು ಬೇಕಾಗಿಲ್ಲ. ಅವರಿಗೆ ಬೇಕಾಗಿದ್ದು ಒಬ್ಬರಿಗೊಬ್ಬರು.